ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಂದ್ರಕಿ ಡಿಸೈನರ್ ಸ್ಟುಡಿಯೋದಿಂದ ನಾವು ಮಾತಾಡ್ತಾ ಇರೋದು. ಇವತ್ತೇನು ಅಂತಂದರೆ ನಾವು ಲಕ್ಷ್ಮೀ ಪೂಜೆ ಹತ್ರದ್ದು ಒಂದು ಡೀಟೇಲಿಂಗ್ ವಿಡಿಯೋ ಮಾಡಿದ್ದೀವಿ. ಇದರೊಳಗಡೆ ಏನು ಅಂದರೆ ಹಿಂದಿನ ಸತಿ ನಾವು ರೆಂಟ್ ಬುಟಿಕಲ್ಲಿ ಇದ್ವಿ. ಇವತ್ತು ನಾವು ನಮ್ಮದೇ ಆದಂಥ ಓನ್ ಬುಟಿಕಿಗೆ ಬಂದುಬಿಟ್ಟು ಅಲ್ಲಿ ನಾವು ಯಾವ ಥರ ಒಂದು ಲಕ್ಷ್ಮೀ ಪೂಜೆನ ಮಾಡಿದ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಯಾಕಂದರೆ ಹಿಂದಿನ ದಿನದವರೆಗೂ ನಾವು ಎಲ್ಲ ಫುಲ್ ಕೆಲಸನೇ ನಡೀತಾ ಇತ್ತು. ಅಲ್ಲಿ ವುಡ್ ವರ್ಕಿಂದ ಹಿಡಿದು ಪ್ರತಿಯೊಂದು ಎಲ್ಲದ್ರದ್ದು ಡೀಟೇಲ್ಸ್ ನಿಮಗೆ ಕೆಳಗಡೆ ಕೊಟ್ಟಿರ್ತೀವಿ. ನಾವು ವುಡ್ ವರ್ಕ್ ಅಂದರೆ ಎಲ್ಲಿಂದ ನಾವು ಮಾಡಿಸಿರೋದು ಪ್ರತಿಯೊಂದು ಅಷ್ಟಲಕ್ಷ್ಮಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಕೆಳಗಡೆಗೆ. ಆಮೇಲೆ ಇದು ತಿರುಪತಿ ವಿಗ್ರಹನೂ ಅಷ್ಟೇ, ಅದು ಫುಲ್ಲು ವುಡ್ಡಿಂದನೇ ಮಾಡ್ತಿರೋದು. ಕಂಪ್ಲೀಟ್ಲಿ ಒಂದು 6 months ಅದು ವರ್ಕ್ ನಡೆದಿದೆ. ಎಲ್ಲ ಹ್ಯಾಂಡ್ ಮೇಡ್ ವರ್ಕ್ ಇರೋದು ಅದರೊಳಗಡೆಗೆ. ಪ್ರತಿಯೊಂದು ಸ್ಮಾಲ್ ವರ್ಕು ಅದರೊಳಗಡೆ ತುಂಬ ಡೀಟೇಲಿಂಗ್ ಆಗಿದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ನಾನು ನಿಮಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿರ್ತೀನಿ. ಅವ್ರು ಎಲ್ಲಿ ಏನು ಹೇಗೆ ಯಾವ ವುಡ್ಡಿಂದ ಮಾಡಿರುವಂಥದ್ದು ಅದ್ರ ಬಗ್ಗೆ ಕೊಟ್ಟಿರ್ತೀವಿ. ಲಕ್ಷ್ಮೀ ಪೂಜೆ ಅಂತ ಅಂದರೆ ನಾವು ಯೂಶ್ವಲಿ ನಾವು ಯಾವಾಗಲೂ ಮಾಡ್ತಾ ಇದ್ವಿ. ಬಟ್ ಹೋದ ವರ್ಷ ನಾವು ಯಾಕಂದರೆ ರೆಂಟಲ್ಲಿ ಇದ್ದಿದ್ದರಿಂದ ಅಷ್ಟಾಗಿ ಏನು ಮಾಡಿರಲಿಲ್ಲ, ಸಣ್ಣಕ್ಕೊಂದು ಪೂಜೆ ಮಾಡಿದ್ವಿ. ಈ ಸತಿ ನಮ್ಮದೇ ಅದೇ ಇದಿರೋದ್ರಿಂದ ಹಾಗಾಗಿ ತುಂಬ ಸಂತೋಷದಿಂದ ಎಲ್ಲರೂ ನಮ್ಮ ಟೀಮ್ ಸೇರಿಕೊಂಡು ತುಂಬ ಪ್ರೀತಿಯಿಂದ ಹಿಂದಿನ ದಿನದವರೆಗೂ ಕೆಲಸ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಯಾರನ್ನೂ ಜಾಸ್ತಿ ಜನನ ಕರೆದಿಲ್ಲ, ಬಟ್ ಸ್ಮಾಲ್ ನಮ್ಮದೇ ಆದಂಥ ಟೀಮಲ್ಲೇ ನಾವು ವರ್ಕ್ ಮಾಡಿಬಿಟ್ಟು ಇದನ್ನು ಮಾಡಿರೋವಂಥದ್ದು. ಯಾಕಂದರೆ ತಂಗಿದು ಮದುವೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಅದ್ರದ್ದು ಕೆಲಸಗಳಿತ್ತು. ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ತಲೆ ಕೆಡಿಸ್ಕೋಬೇಕು. ಇನ್ನು ಜಾಸ್ತಿ ದಿನ ಟೈಮ್ ಉಳಿದಿಲ್ಲ, ಹಾಗಾಗಿ ಸಿಂಪಲಾಗಿ ಮಾಡೋಣ. ನೆಕ್ಸ್ಟು ಗ್ರ್ಯಾಂಡಾಗಿ ಓಪನಿಂಗ್ ಇಟ್ಕೊಂಡಾಗ ಸ್ವಲ್ಪ ಇನ್ನೂ ನೀಟಾಗಿ ಸ್ವಲ್ಪ ಎಲ್ಲರೂ ಕರೆದು ನೀಟಾಗಿ ಮಾಡೋಣ ಅನ್ನೋ ಒಂದು ಕಾರ್ಯ. ಹಾಗೆ ಲಕ್ಷ್ಮೀ ಪೂಜೆ ಜೊತೆಗೆ ನಾವು ವಾಸ್ತು ಹೋಮನೂ ಇಟ್ಕೊಂಡಿದ್ವಿ. ಅಂದರೆ ಎಲ್ಲರೂ ಕೆಲಸ ಮಾಡಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಅದ್ರದ್ದು ತುಂಬ ಯಾಕಂದರೆ ಒಂದು 7 months ಕೆಲಸ ನಡೀತಾನೆ ಇತ್ತಲ್ಲ, ಹಾಗಾಗಿ ವಾಸ್ತು ಹೋಮನೂ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಹೋಮದಂತೂ ಫುಲ್ ಎಲ್ಲ ಪ್ಯಾಕ್ ಆಗಿ ಎಲ್ಲರ ಕಣ್ಣಲ್ಲೂ ಕಣ್ಣೀರೇ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಅಷ್ಟಲಕ್ಷ್ಮಿದು ಅಷ್ಟೇ ತುಂಬ ಚೆನ್ನಾಗಿ ಅದು ವಿಗ್ರಹಗಳನ್ನೆಲ್ಲ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಅದನ್ನು ನೋಡಿದರೆ ನಿಮ್ಗೆ ಅನಿಸುತ್ತೆ ಅದ್ರದ್ದು. ಇನ್ನೊಂದು ಸತಿ ನಾವು ನಮ್ಮದು ಸ್ಟುಡಿಯೋದು ಎಲ್ಲ ಫುಲ್ ಇಂಟೀರಿಯರ್ ಯಾವ ಥರ ಮಾಡಿಸಿದ್ದೀವಿ ಸ್ಟುಡಿಯೋದು ಅಂದರೆ ಕಂಪ್ಲೀಟ್ಲಿ ನಾವು ಏನಂತಂದರೆ ಎಲ್ಲ ವುಡ್ ವರ್ಕಿಂದನೇ ಮಾಡಿಸಿರೋದ್ರೆ ಸ್ವಲ್ಪ ನಮಗೆ ಟ್ರೆಡಿಷ್ನಲ್ ಲುಕ್ ಬೇಕಾಗಿತ್ತು. ಹಾಗಾಗಿ ಅದೇ ಥರನೇ ಬರಲಿ ಅಂತ ಕಂಪ್ಲೀಟಾಗಿ ಅದೇ ಲುಕ್ಕನ್ನೇ ಕೊಟ್ಟಿರೋದು. ಹಾಗಾಗಿ ಕೆಲಸ ಅಂತೂ ಅಲ್ಲೇ ಇಟ್ಕೊಂಡು ಕೆಲಸ ಮಾಡಿಸೋದು ಮತ್ತು ಪ್ಲಸ್ ವರ್ಕು ಆಗಬೇಕು ಅಂತಂದರೆ ಅದು ಮಾಡಿಸೋರಿಗೆ ಗೊತ್ತಿರುತ್ತೆ ಅದ್ರದ್ದು ಕಷ್ಟ ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ಲಕ್ಷ್ಮೀ ಪೂಜೆ ಒಳಗಡೆ ಅದೇ ನಾವು ಭಟ್ರನ್ನೇ ಕರೆಸ್ಬಿಟ್ಟು ಮಾಡಿಸಿರೋದು. ನಮ್ದು ಏನೇ ಒಂದು ಪೂಜೆ ಇತ್ತು ಅಂದ್ರೂ ಯೂಶ್ವಲಿ ನಾವು ಇವರೇ ಭಟ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡಿಸೋದು. ಆಮೇಲೆ ಅದು ಸ್ವಲ್ಪ ಮಳೆಗಾಲ ಇರೋದ್ರಿಂದ ಚಕ್ಕೆಗಳು ಒಣಗಿರಲಿಲ್ಲ. ಹಾಗಾಗಿ ಹೊಗೆ ಅಂದರೆ ಕೇಳಬೇಡಿ, ಅಲ್ಲಿ ಯಾರೂ ನಿಂತ್ಕೊಳ್ಳೋ ಅಂಥ ಸಿಚುವೇಶನಲ್ಲೇ ಇರಲಿಲ್ಲ. ನನ್ನೊಬ್ಳನ್ನ ಬಿಟ್ಟು ಎಲ್ಲರೂ ಎಸ್ಕೇಪ್ ಆದ್ರು ಲಾಸ್ಟಿಗೆ ಪೂಜೆ ನಡಿಬೇಕಾದ್ರೆ. ಹಾಗಾಗಿ ನಮ್ಮ ಟೀಮ್ ಅಂತೂ ತುಂಬ ಚೆನ್ನಾಗಿ ನೈಟ್ ಎಲ್ಲ ಕೆಲಸ ಮಾಡಿ ಮಾರನೇ ದಿವಸನೂ ಅಷ್ಟೇ. ಆಮೇಲೆ ಅವರು ತೀರ್ಥಹಳ್ಳಿಯವರು ಆದರ್ಶ್ ಅಂತ ಹೇಳ್ಬಿಟ್ಟು ಫ್ಲವರ್ ಡೆಕೋರೇಷನ್ ಹಿಂದಿನ ದಿನ ಅಷ್ಟೇ ಅವ್ರಿಗೆ ನಾವು ಕಾಲ್ ಮಾಡಿ ಹೇಳಿದ್ರು, ಸರ್ ಹೀಗೆ ಒಂದು ಪೂಜೆ ಇಟ್ಕೊಂಡಿದ್ವಿ, ಒಂಚೂರು ಅರ್ಜೆಂಟಾಗಿ ಬಂದು ಡೆಕೋರೇಷನ್ ಮಾಡಿ. ಹಾಂ ಸರಿ ಅಂತ ಹೇಳ್ಬಿಟ್ಟು ಪಾಪ ಫ್ಲವರ್ಸ್ ಎಲ್ಲ ಬ್ಯಾಂಗ್ಳೂರಿಂದ ತರಿಸಿ ಇಮಿಡಿಯೇಟಾಗಿ, ಯಾಕಂದ್ರೆ ನಾವಿರೋ ಶಿವಮೊಗ್ಗದಲ್ಲಿ ಎಲ್ಲದೂ ಬೇಕಾಗಿರುವಂಥ ರೋಸು ಇದು ಫ್ಲವರ್ಸ್ ಸಿಗೋದಿಲ್ಲ ಇಲ್ಲಿ ಅಷ್ಟೊಂದಾಗಿ. ಅವರು ಬೆಂಗಳೂರಿಂದನೇ ತರಿಸಿ ಇಮಿಡಿಯೇಟಾಗಿ ಬಂದು ಮಾಡಿಕೊಟ್ಟು ನಮಗೊಂದು 12 ಗಂಟೆ ಅನ್ನೋಷ್ಟೊತ್ತಿಗೆ ಅವ್ರದ್ದೆಲ್ಲ ಕಂಪ್ಲೀಟಾಗಿ ಅವ್ರ ವರ್ಕನ್ನು ಮುಗಿಸಿ ಕೊಟ್ಟಿದ್ರು. ನಾವೆಲ್ಲ ಸಂಜೆ ಹಾಗೆ ಹೋಗಿಬಿಟ್ಟು ಎಲ್ಲರೂ ಮತ್ತು ದೀಪ ಇದನ್ನೆಲ್ಲ ಸೆಟ್ ಮಾಡಿಕೊಂಡು ಮತ್ತು ಲಕ್ಷ್ಮಿಗೂ ಸೀರೆ ಗೀರೆ ಎಲ್ಲ ಉಡಿಸ್ಬಿಟ್ಟು ನೀಟಾಗಿ ಪೂಜೆನ ಇದು ಮಾಡ್ಕೊಂಡು ನೋಡ್ತಾ ಇದ್ದೀರಾ ನೀವು ಹೊಗೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಯಾರ್ದರ ಕಣ್ಣು ಎಲ್ಲರ ಸಿಚುವೇಶನ್ಸ್ ಯಾವ ಥರ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಲಾಸ್ಟಿಗೆ ಅಲ್ಲಿ ಭಟ್ರಿಗೂ ಕುತ್ಕೊಳಕ್ಕಾಗಿಲ್ಲ, ಅದು ಹೇಗೆ ಕುತ್ಕೊಂಡು ಹೋಮ ಮಾಡಿದ್ರು ಏನೋ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಹೇಳೋದು ಹೇಗೆ ಕುತ್ಕೊಂಡ್ರಿ ಹೇಗೆ ಮಾಡಿದ್ರಿ ಅಂತಲೇ ಹೇಳಿಬಿಟ್ಟು. ಎಲ್ಲರಿಗೂ ಅನ್ಸುತ್ತೆ ಬುಟಿಕ್ ಅಂದರೆ ಇದೇನು ಒಂಥರ ಮನೆ ಟೈಪ್ ಇದೆ ಅಂತ. ಇದು ಆ್ಯಕ್ಚುಲಿ ಮನೆಯೇ ನಾವು ಈ ಥರ ಕಾನ್ಸೆಪ್ಟ್ ಒಳಗಡೆಗೆ ಇಂಟೀರಿಯರ್ ಮಾಡಿಕೊಂಡು ನಮ್ಮದು ಸ್ಪೇಸನ್ನು ಇದು ಮಾಡಿದ್ದು. ಕೆಳಗಡೆ ಏನಿದೆಯಲ್ಲ ಅದು ಶೋರೂಮ್ ಟೈಪ್ ಒಳಗಡೆಗೆ ಇನ್ನು ನೆಕ್ಸ್ಟ್ ನಾವು ತೋರಿಸ್ತೀವಿ ಯಾವ್ಯಾವ ಥರ ಏನೇನು ಹೇಗೆ ವರ್ಕ್ ಮಾಡಿಸಿದ್ವಿ, ಏನು ನೆಕ್ಸ್ಟು ಯಾವ ಥರ ಬರುತ್ತೆ, ಏನು ಕಂಪ್ಲೀಟ್ಲಿ ಸ್ಟುಡಿಯೋದು ಯಾವ ಥರ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ನಮ್ಮದೊಂದು ಪುಟ್ಟ ಪ್ರಯತ್ನಕ್ಕೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸಾಗರ್ ನನಗೆ ಪುಟ್ಟದಾಗಿ ಒಂದು ಗಿಫ್ಟ್ ಕೊಟ್ಟಿದ್ದೇನೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸಾಗರ್, ಥ್ಯಾಂಕ್ ಯು.